ನಿಜ ಹೇಳ್ಬೇಕು ಅಂದರೆ ಅದೇನೋ ಗೊತ್ತಿಲ್ಲ, ಪುಣ್ಯ ಇದೆಲ್ಲ. ಸೊ ಇಲ್ಲಿವರೆಗೂ ಬಂದಿದ್ದೀವಿ ಅಂದರೆ ಏನಿಲ್ಲ ಅಂದರೂ ಈಗ ಒಂದು 550 ಕಿಲೋಮೀಟ್ರ್ ಇದೆ ಬೆಂಗಳೂರಿಂದ ಶ್ರೀಶೈಲಂ ಅಂತ ಅನಿಸುತ್ತೆ. ಇಷ್ಟು ದೂರ ಬರೋದಕ್ಕೂ ಏನೋ ಗೊತ್ತಿಲ್ಲ, ಅಷ್ಟು ಪುಣ್ಯ ನಮಗೆ ಇವತ್ತು ಬಂದಿದೆ. ಒಳ್ಳೆ ದರ್ಶನ ಆಯಿತು. ಯಾರೋ ಪುಣ್ಯಾತ್ಮರು ಒಬ್ಬರು ಸಿಕ್ಕಿದ್ರು. ಸೊ ಒಳ್ಳೆ ದರ್ಶನ ಆಯಿತು ನಮಗೆ. ಬೇರೆ ಏನೆಲ್ಲ ಇದಿತ್ತಲ್ಲ ಬ್ಯಾಗ್ನೆಲ್ಲ ಒಂದು ಬಾಕ್ಸ್ ಲಾಕರಿಂದ ತೆಗೆದು ನೋಡಮ್ಮ ದೇವ್ರ ಪೂಜೆ ಮಾಡ್ತಾವೆ ನೋಡಿ. ಇಲ್ಲೇನೋ ಅರಕೆ ದೀಪ ಏನಾದರೂ ಹಚ್ಚಿರ್ಬೋದು. ನಮಗೆ ವೀಲ್ ಚೇರಲ್ಲಿ ಇರೋವಂಥವ್ರಿಗೆ ಹೋಗೋದಕ್ಕೆ ಕಷ್ಟ. ಅಲ್ಪ ಸ್ವಲ್ಪ ನಡೆಯೋರ್ಗಾದರೆ ಹೋಗೋದಕ್ಕೆ ಈಸಿ ಆಗುತ್ತೆ. ವೀಲ್ ಚೇರ್ ಹೋಗಲ್ಲ, ಅಲ್ಲಿ ಫೆಸಿಲಿಟಿ ಇಲ್ಲ. ಸೊ ಹಂಗಾಗಿ ಇಬ್ಬರು ನನ್ನ ಸ್ವಲ್ಪ ಕ್ಯಾರಿ ಮಾಡಿ ಕರ್ಕೊಂಡೋಗಿದ್ದು ಒಳಗಡೆ. ಸೊ ಸಂಜೆ ದರ್ಶನ ಇದೆ. ಬಟ್ ಬೆಳಗ್ಗೆಯಿಂದ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಜನ ಜಾಸ್ತಿ ಅಂತೆ. ಇಲ್ಲಿ ರೂಮ್ಸ್ ಬೇರೆ ಸಿಕ್ಕಿಲ್ಲ ನಮಗೆ. ಹುಡುಕಿ 3 ಅವರ್ ರೂಮ್ಗೆ ಹುಡುಕಿರೋದಾಗಿತ್ತವು ನಮ್ಮದು. ಸೊ ಹೆಂಗೋ ಸದ್ಯಕ್ಕೆ ಲಾಸ್ಟ್ ಫೈನಲ್ ಒಂದು ರೂಮ್ ಸಿಕ್ತು. ಹೆಂಗೋ ಒಬ್ಬರು ಆನ್ಲೈನ್ ಇಲ್ಲದೇ ಆಫ್ಲೈನಲ್ಲಿ ಒಂದು ರೂಮ್ ಕೊಟ್ಟರು ನಮಗೆ. ಸೊ ಹಂಗಾಗಿ ರೂಮಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಅದಾದಮೇಲೆ ಮಲಗಿ ಸ್ವಲ್ಪ ಹೊತ್ತು. ಗುಂಡ ಬೇರೆ ಮೊನ್ನೆ ಊಟನೇ ಮಾಡಿಲ್ಲ. ಸದ್ಯ ಇವತ್ತು ಊಟ ಮಾಡ್ದೆ, ಅದೇ ಖುಷಿ ಆಯಿತು ನನಗೆ. ಯಾಕಂದರೆ ಟ್ರಾವೆಲಿಂಗಲ್ಲಿ ಇರಬೇಕಾದ್ರೆ ಅವ್ನು ಯಾಕೆ ಊಟ ಮಾಡ್ತಾಯಿಲ್ಲ ಅಂತಲೇ ಗೊತ್ತಾಗಲಿಲ್ಲ ನನಗೆ. ಸದ್ಯ ಹೆಂಗೋ ಇವಾಗ ಊಟ ಮಾಡ್ದೆ, ತುಂಬ ಖುಷಿ ಆಯಿತು ನನಗೆ. ಪಕ್ಕನ ಸುತ್ತಿ ಮೈಲಾರಕ್ಕೆ ಬಂದರು ಅಂತಾರಲ್ಲ, ಹಂಗೇ ಅದೇ ರೋಡಿಗೆ ಬಂದ್ಬಿಟ್ಟು ಆ್ಯಕ್ಚುಲಿ ರೂಮ್ ಹುಡ್ಕೋದಕ್ಕೆ 3 ಅವರ್ ಮೇಲೇ ಟೈಮ್ ತೊಗೊಂಡು ತುಂಬ ಸುಸ್ತಾಗ್ಬಿಡ್ತು. ಅದೇ ರೋಡ್ ಓಡಾಡ್ತಿದ್ದೀವಿ, ಯಾರೂ ಗೈಡ್ಲೈನ್ ಮಾಡೋರಿಲ್ಲ. ನಿಜವಲ್ಲ ಅಲ್ಲಿ ಸಿಸ್ಟಮೇ ಸರಿ ಇಲ್ಲ. ಹೇಳಬೇಕು ಅಂದರೆ ವೀಲ್ ಚೇರಲ್ಲಿರೋ ಒಬ್ಬ ವ್ಯಕ್ತಿಗೆ ಒಂದು ದಾರಿ ಮಾರ್ಗ ತೋರ್ಸೋಕ್ಕೆ ಅಲ್ಲಿ ಯಾವ ಗೈಡೂ ಇಲ್ಲ ಹೇಳಬೇಕು ಅಂದರೆ. ಯಾಕಂದರೆ ಈ ಪೊಲೀಸವರೆಲ್ಲ ಸುಮ್ಮನೆ ನೋಡ್ತಿದ್ದಾರೆ. 3 ಸಾರಿ ಅದೇ ರೋಡಲ್ಲಿ ಓಡಾಡಿದ್ರು. ಕರೆಕ್ಟಾಗಿ ಎಲ್ಲಿದೆ ಆ ಪ್ಲೇಸು ಅಂತಲೂ ಹೇಳ್ತಿಲ್ಲ, ರೂಮ್ಗಳು ಎಲ್ಲಿ ಸಿಗ್ತಿದೆ ಅಂತಲೂ ಹೇಳ್ತಿಲ್ಲ, ಯಾವುದೇ ಥರ ಗೈಡ್ ಮಾಡ್ತಿಲ್ಲ. ಸೊ ಸಿಕ್ಕಾಪಟ್ಟೆ ಬೇಜಾರಾಯಿತು ಈ ವಿಷಯದಲ್ಲಿ. ಸಿಕ್ಕಾಪಟ್ಟೆ ತಾರತಮ್ಯ ಮಾಡ್ತಾರಲ್ಲಿ. ಯಾಕೆ ಅಂದರೆ ಅಲ್ಲಿರೋ ಕನ್ನಡದವ್ರಿಗೆ ಬೇರೆ ಥರ ಒಂದು ವ್ಯಾಲ್ಯೂ, ಅಲ್ಲಿರೋ ಇವಾಗ ನಾರ್ಮಲ್ ಜನ ಏನಿದ್ದಾರೆ ಅಲ್ಲಿರೋರಿಗೆ ಬೇರೆ ಥರ ವ್ಯಾಲ್ಯೂ ಇರ್ತಿತ್ತು. ಅಲ್ಲಿ ಟಿಕೆಟ್ ಕೌಂಟ್ರುಗಳಲ್ಲೇ ಬೇರೆ ಬೇರೆ ಥರ ಚಾರ್ಜಸ್ ಕೂಡ ಇರ್ತಿತ್ತು. ಸೊ ಸ್ಪೆಷಲ್ ದರ್ಶನ ಅಂತ 300 ರೂಪಾಯಿ ಕೊಟ್ಬಿಟ್ಟು ಎಕ್ಸ್ಟ್ರಾ ಬೇಗನೆ ಹೋಗಿ ದರ್ಶನ ಮಾಡ್ಕೊಬರೋ ಅಂಥ ಒಂದು ಲೈನ್ ಕೂಡ ಇತ್ತು, ಕ್ಯೂ. ಸೊ ಅದು ಬಿಟ್ಟು ನಾರ್ಮಲ್ ದರ್ಶನ ದುಡ್ಡಿಲ್ಲದೆ ದರ್ಶನ ಮಾಡೋರಿಗೆ ಸಿಕ್ಕಾಪಟ್ಟೆ ಕ್ಯೂ ಇರ್ತಿತ್ತು. ಸೊ ನಮ್ಮಂಥವ್ರಿಗೆ ಬೇರೆ ದರ್ಶನ ಮಾಡಿಸ್ತಾಯಿದ್ರು. ಬಟ್ ನಮ್ಮಂಥವ್ರನ್ನ ಒಂದು 7-8 ಜನ ಈ ಥರ ಬಂದವ್ರನ್ನ ವಯಸ್ಸಾದವ್ರನ್ನ ಒಂದು ಕಡೆ ನಿಲ್ಲಿಸ್ತಾಯಿದ್ರು. ಅದಾದಮೇಲೆ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಬಟ್ ಏನೇ ಕರ್ಕೊಂಡು ಹೋದ್ರೂ ಗರ್ಭಗುಡಿಗೆ ಹೋಗ್ಬೇಕಾದ್ರೆ ಮಾತ್ರ ವೀಲ್ ಚೇರಲ್ಲಿ ಇರೋ ಅಂಥವ್ರು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಯಾರೋ ಒಬ್ರಿಗೆ ವೀಲ್ ಚೇರ್ ಹೋಗೋಕ್ಕೆ ಆಗ್ತಿಲ್ಲ ಇಲ್ಲಿ ಅಂತ ಏನೋ ಕೇಳಿದ್ದಕ್ಕೆ ಇಷ್ಟ ಇರೋದು ಏನು ಮಾಡೋಕ್ಕಾಗುತ್ತೆ ಅಂತ ಹೆಂಗೋ ರ್ಯಾಶಾಗಿ ಮಾತಾಡಿದರು. ಒಂಥರ ಬೇಜಾರು ಅನ್ನಿಸ್ತು. ಇವಾಗ ಮಂತ್ರಾಲಯಕ್ಕೆ ಹೋಗಿದ್ದು ನಾವು. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಒಂದು ದರ್ಶನ ಆಗುತ್ತೆ ಅಂದರೆ, ನಿಜ ಹೇಳ್ತೀನಿ, ನಮ್ಮ ಇಡೀ ದೇವಸ್ಥಾನಗಳಲ್ಲಿ ಎಲ್ಲೂ ಆ ಥರ ದರ್ಶನ ಆಗೋಲ್ಲ ನಮಗೆ. ಯಾಕಂದರೆ ಮಂತ್ರಾಲಯದಲ್ಲಿ ಒಂದೇ ಒಂದು ಹೊಸ್ಲಿರೋದಷ್ಟೇ. ಹೊಸ್ಲೊಂದು ಹತ್ತಿಸೋಕ್ಕೆ ತುಂಬ ಜನ ಭಕ್ತಾದಿಗಳು ಹೆಲ್ಪ್ ಮಾಡಿಬಿಡ್ತಾರೆ ನಮಗೆ. ಬಟ್ ಇಲ್ಲಿ ನಮಗೆ ಆ ಥರ ಮಾತಾಡಿದಾಗ ಬೇಜಾರಾಯಿತು. ಸೊ ವೀಲ್ ಚೇರಲ್ಲಿರೋರು ದರ್ಶನಕ್ಕೆ ಬರಬಾರ್ದಾ? ತುಂಬ ಜನ ತುಂಬ ಕಡೆ ಹೋಗಿ ದರ್ಶನ ಮಾಡೋ ಅಂಥದ್ದಿದೆ. ಚೆನ್ನಾಗಿರೋರಾದರೆ ಹೆಂಗೋ ಬೇಕಾದರೆ ದರ್ಶನ ಮಾಡಿಬಿಟ್ಟು ಬಂದ್ಬಿಡ್ಬೋದು. ಬಟ್ ವೀಲ್ ಚೇರಲ್ಲಿರೋರು ಮನೇಲೇ ಇರಬೇಕಾ? ದೇವ್ರ ದರ್ಶನ ಮಾಡೋಂಗೆ ಇಲ್ವಾ? ಅಲ್ಲಿ ಇಲ್ಲಿ ಓಡಾಡೋಂಗೆ ಇಲ್ವಾ? ಆ ಥರ ಫೆಸಿಲಿಟಿ ನಮ್ಮ ಇದರಲ್ಲಿ ಯಾಕೆ ಬರ್ತಾಯಿಲ್ಲ ಅನ್ನೋದೊಂದು. ಬೇರೆ ದೇಶಗಳಲ್ಲಿ ಈ ಥರ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋರು ಯಾವ ಥರ ಇಂಡಿಪೆಂಡೆಂಟಾಗಿ ಬದುಕ್ತಾರೆ ಗೊತ್ತಾ? A to Z ವರೆಗೂ ಪ್ರತಿಯೊಂದು ಕೆಲಸನೂ ನಿಭಾಯಿಸ್ಕೊಂಡು, ಪ್ರತಿಯೊಂದು ಹೊರಗಡೆ ಕೆಲಸ ನಿಭಾಯಿಸ್ಕೊಂಡು ಬರೋವಂಥ ಕೆಪಾಸಿಟಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋರಿಗೆ ಇರ್ತೈತೆ. ಆದರೆ ನಮ್ಮ ದೇಶದಲ್ಲಿ, ಅದರಲ್ಲೂ ನಮ್ಮ ರಾಜ್ಯದಲ್ಲಂತೂ ಕೇಳ್ಕೊಳ್ಳೋಕ್ಕೆ ಹೋಗ್ಬಿಡಿ, ಒಂದು ದೇವಸ್ಥಾನಕ್ಕೆ ಹೋಗೋಂಗಿಲ್ಲ. ಕೆಲವೊಂದು ಸರ್ಕಾರಿ ಕಟ್ಟಡಗಳಲ್ಲಿ ರ್ಯಾಂಪ್ ವ್ಯವಸ್ಥೆ ಇರಲ್ಲ. ಕೆಲವೊಂದು ಹಳೆ ಆಸ್ಪತ್ರೆಗಳಲ್ಲಿ ರ್ಯಾಂಪ್ ವ್ಯವಸ್ಥೆ ಇರಲ್ಲ. ಇದೆಲ್ಲ ಯಾವಾಗ ನಮ್ಮ ದೇಶ ಮುಂದುವರಿಯುತ್ತೆ ಅಂತ ಗೊತ್ತಿಲ್ಲ. ಅದರಲ್ಲೂ ರೈಲ್ವೆ ಇದರಲ್ಲಂತೂ ಕೇಳೋಕ್ಕೆ ಹೋಗಬೇಡಿ. ಅಷ್ಟು ಹೈಟ್ ಇರೋ ರೈಲ್ವೇಲಿ ನಾನೇ ಬಿದ್ದು ಒಂದು ಸಾರಿ ನಂದು ಗಡ್ಡ ಹೊಡ್ಕೊಂಡು ಅದಕ್ಕೆ 4 ಸ್ಟಿಚ್ ಹಾಕಿಸ್ಕೊಂಡಿದ್ದೆ. ಅದನ್ನೆಲ್ಲ ನೋಡುವಾಗ ಅನಿಸುತ್ತೆ ನಮ್ಮ ದೇಶ ಯಾವಾಗ ಮುಂದುವರಿಯುತ್ತೆ ಅಂತ. ಈ ಥರ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋರಿಗೆ ಎಷ್ಟೆಲ್ಲ ಸೌಲಭ್ಯಗಳನ್ನ ಸರ್ಕಾರ ಇಷ್ಟು % ಅನುದಾನ ಅಂತ ಇಟ್ಟಿದ್ದಾರೆ, ಏನಕ್ಕೂ ಯೂಸ್ ಇಲ್ಲ ಅನ್ನಂಗೆ ಮಾಡಿಬಿಟ್ಟಿದ್ದಾರೆ.
ಹೆಂಗೆ ನಡೀತಾ ಇದೆ ಸರ್ಕಾರ, ಏನು ಕತೆ, ಅದ್ರ ಬಗ್ಗೆ ಅಂತೂ ತುಂಬ ಕಷ್ಟ ಇದು. ನೀನು ಇವಾಗ ರೆಡಿಯಾಗಿದ್ದೀವಿ, ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಶ್ರೀಶೈಲಮಲ್ಲಿ ದೇವಸ್ಥಾನ. ಸುಮ್ಮನೆ ಇರಮ್ಮ ಸರಿ. ಇಲ್ಲ ಮಾಡ್ತೀನಿ. ಮೇಕ್ ಕೂಡ ಮಾಡ್ತೀನಿ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಸೊ ರೆಡಿಯಾಗಿ ಹೊರಡೋಷ್ಟು ಟೈಮೇ ಆಯಿತು, ಯಾಕಂದರೆ ಬೆಳಗ್ಗೆಯಿಂದ ಸ್ವಲ್ಪ ರೆಸ್ಟ್ ಮಾಡಿದ್ದೆ. ಸೊ ರೆಸ್ಟ್ ಮಾಡಿ ಇವಾಗ ದೇವಸ್ಥಾನಕ್ಕೆ ರೆಡಿಯಾಗಿ ಹೋಗ್ತಾಯಿದ್ವಿ ಪೂರ್ವಿ ನಾನು. ಸೊ ಸಂಜೆ ದರ್ಶನ ಇದೆ, ಬಟ್ ಬೆಳಗ್ಗೆಯಿಂದ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಜನ ಜಾಸ್ತಿ ಅಂತೆ. ಇಲ್ಲಿ ರೂಮ್ಸ್ ಬೇರೆ ಸಿಕ್ಕಿಲ್ಲ ನಮಗೆ. ಹುಡುಕಿ 3 ಅವರ್ ರೂಮ್ಗೆ ಹುಡುಕಿರೋದಾಗಿತ್ತವು ನಮ್ಮದು. ಸೊ ಹೆಂಗೋ ಸದ್ಯಕ್ಕೆ ಲಾಸ್ಟ್ ಫೈನಲ್ ಒಂದು ರೂಮ್ ಸಿಕ್ತು. ಆ್ಯಕ್ಚುಲಿ ಆನ್ಲೈನ್ ಇಲ್ಲ ಅಂದರೆ ಇಲ್ಲಿ ರೂಮ್ ಸಿಗೋದು ಕಷ್ಟ. ಆಮೇಲೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ, ಅಮಾವಾಸ್ಯೆ ಹಿಂದೆ ಮುಂದೆ ದಿನ ಸಿಕ್ಕಾಪಟ್ಟೆ ರಶ್ ಇರ್ತಾರಂತೆ. ಯಾವ ಹೋಟೆಲಲ್ಲೂ ರೂಮ್ ಸಿಕ್ಕಿಲ್ಲ ನಮಗೆ. ಅಪ್ಪ ಅಲ್ಲಿ ಇಲ್ಲಿ ಹುಡುಕಿ ಸಾಕಾಗಿ ಲಾಸ್ಟಿಗೆ ಹೆಂಗೋ ಒಬ್ಬರು ಆನ್ಲೈನ್ ಇಲ್ಲದೇ ಆಫ್ಲೈನಲ್ಲಿ ಒಂದು ರೂಮ್ ಕೊಟ್ಟರು ನಮಗೆ. ಸೊ ಹಂಗಾಗಿ ರೂಮಲ್ಲಿ ಹೋಗಿ ಫ್ರೆಶಪ್ ಆಗಿ ತಿಂಡಿ ತಿಂದು ಅದಾದಮೇಲೆ ಮಲಗಿ ಸ್ವಲ್ಪ ಹೊತ್ತು. ಗುಂಡ ಬೇರೆ ಮೊನ್ನೆ ಊಟನೇ ಮಾಡಿಲ್ಲ, ಸದ್ಯ ಇವತ್ತು ಊಟ ಮಾಡ್ದೆ. ಅದೇ ಖುಷಿ ಆಯಿತು ನನಗೆ, ಯಾಕಂದರೆ ಟ್ರಾವೆಲಿಂಗಲ್ಲಿ ಇರಬೇಕಾದ್ರೆ ಅವ್ನು ಯಾಕೆ ಊಟ ಮಾಡ್ತಾಯಿಲ್ಲ ಅಂತಲೇ ಗೊತ್ತಾಗಲಿಲ್ಲ ನನಗೆ. ಸದ್ಯ ಹೆಂಗೋ ಇವಾಗ ಊಟ ಮಾಡ್ದೆ, ತುಂಬ ಖುಷಿ ಆಯಿತು ನನಗೆ. ಗುಂಡನ್ನ ಇವಾಗ ಅಲ್ಲೇ ಒಳಗಡೆ ಬಿಟ್ಬಿಟ್ಟು ರೂಮಲ್ಲಿ ಡೋರ್ ಕ್ಲೋಸ್ ಮಾಡ್ಕೊಂಡು ಬಂದಿದ್ದೀವಿ. ದರ್ಶನ ಮುಗಿಸ್ಕೊಂಡು ಹೋಗಿ ಗುಂಡನ್ನ ಮಾತಾಡ್ಸೋದು. ನೀನು ಇಲ್ಲೇ ನಿಂತ್ಕೊಂಡು ಮಾಡು. ಹಂಗೆ ಓಡಾಡ್ರೆ ವೀಡಿಯೋ ಚೆನ್ನಾಗಿ ಬರೋಲ್ಲ. ನಾನೇ ಅಂತ ಇರೋದು. ಒಂಥರ ಪ್ರಶಾಂತವಾದ ಗಾಳಿ, ವಾತಾವರಣ ಎಲ್ಲ ಚೆನ್ನಾಗಿದೆ. 7 ಗಂಟೇಲಿ ಇವಾಗ ಹೋಗ್ತಾ ಇರೋವಂಥದ್ದು. ಬಟ್ ಹೇಳೋಕ್ಕೆ ಬರ್ತಿಲ್ಲ. ರಾತ್ರಿ ದರ್ಶನ ಆದರೆ ಒಂಥರ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ಇವಾಗ ದರ್ಶನಕ್ಕೆ ಹೋಗ್ತಾ ಇರೋದು. ಆಮೇಲೆ ಒಂಥರ ಪೀಸ್ಫುಲ್ಲಾಗಿರುತ್ತೆ. ಈ ವೆದರು ಇದು ಎಲ್ಲ ತಣ್ಣಗಿರುತ್ತಲ್ಲ, ಹಾಗಾಗಿ ಈ ದರ್ಶನ ಮಾಡುವಾಗ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ರಾತ್ರಿ ದರ್ಶನಕ್ಕೆ ಹೋಗ್ತಾ ಇರೋವಂಥದ್ದು. ಅಮ್ಮ ಅಲ್ಲಿ ಬೋರ್ಡ್ ಐತೆ, ತೋರಿಸೆ. ಶ್ರೀಶೈಲಂ ಅಂತಿದೆ. ಕನ್ನಡದಲ್ಲಿ ಬೋರ್ಡ್ ಹಾಕಿಲ್ಲ, ಕೆಲವೊಂದು ಕಡೆ ಕನ್ನಡದಲ್ಲಿ ಬೋರ್ಡ್ ಹಾಕಿದ್ದಾರೆ. ಬಾ ಬಾ ಪಾಪು. ರೀ ಯಾವ ಕಡೆ? ಇಲ್ಲಿ ದೇವಸ್ಥಾನಕ್ಕೆ ಸ್ವಲ್ಪ ಬಳಸ್ಕೊಂಡು ಹೋಗ್ಬೇಕು, ಹಂಗಾಗಿ ಎಲ್ಲ ಕಡೆನೂ ಓಡಾಡ್ಕೊಂಡು ಬರ್ತಾಯಿದ್ವಿ. ನಾಮ ನೋಡು ಚೆನ್ನಾಗಿದೆಲ್ಲ. ನನಗೂ ನಾಮ ಇಟ್ಕೊಂಡು ತೋರಿಸ್ತಾರೆ ನೋಡಿ. ಮಂತ್ರಾಲಯದಲ್ಲಿ ಕಿಸ್ಕೋಬೇಕಾಯ್ತು, ನಾವು ಮರ್ತಾ ಹೋಗ್ಬಿಟ್ಟಿದ್ವಿ. ಅಲ್ಲಿ ಏನು ಮಾಡ್ತೇವೆ, ಅಲ್ಲಿ ಬೇಗ ಇದು ಮಾಡ್ಕೊಂಡು ಮರ್ತಾ ಹೋಗ್ತೀವಿ ನಾವು.
ಹಾಂ ಹೌದು. ಹೆಂಗೆ ಗೊತ್ತು? ಯೂಟ್ಯೂಬ್ನಲ್ಲಿ ಇಷ್ಟ. ಓ ಯೂಟ್ಯೂಬ್ ನೋಡ್ತೀರಾ? ಓಕೆ ಓಕೆ. ಸವಿತಾ ಸವಿ ಅಂತ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಕನ್ನಡ ನಮ್ಮದು. ಸವಿತಾ ಸವಿತಾ. ಸವಿತಾ ಸವಿ. ಓಕೆ ಥ್ಯಾಂಕ್ ಯು. ಬಾಯ್. ಪಾಪ ಅದು ಮಲ್ಲಿಗೆ ಹೂವನ ನೋಡು ಒಂದ್ಸರಿ ಹೋಗಿ. ಮಲ್ಲಿಗೆನಾ? ದೇವ್ರಿಗೆ ಬೇರೆ ತಗೊಳ್ಳೋಣ, ನನಗೊಂದು ಮಳ ತಗೊಳ್ಳೋಣ, 3 ಮಳ ತಗೊಳ್ಳೋಣ. ಮಳ 50 ರೂಪಾಯಾ? ಓಕೆ, ದೇವ್ರಿಗೆ 2 ಮಳ, ನಂಗೊಂದು ಮಳ ತಗೊಳ್ಳೋ. ಪಾಪು ಎಡಗೈಲಿ ಕೊಡಬಾರ್ದು, ಬಲಗೈಲಿ ಕೊಡು ಹೂವು. ಇದು ದುಡ್ಡು. ಈಗ ಇದೊಂದು ಮಳ ಆಯ್ತಾ? ಸವಿತಾ ಸವಿ ಅಂತ ಇದೆ, ಇಲ್ಲಿದೆ ನೋಡಿ ಬ್ಯಾಟ್ರಿ. ಇದ್ರದ್ದು ಇದೇ ಇಲ್ವಲ್ಲಪ್ಪ, ನನಗೆ ಇದು ತಂದು ಕೊಡು ಅಂತ ಹೇಳಿದೆ, ನೀನು ತಂದು ಕೊಟ್ಟೆ. ಓಕೆ ಮೇಡಮ್ ಆಯಿತು, ಹೂವು ಮುರ್ಕೊಂಡಿದ್ದು. ಇವಾಗ ಹೂವು ತಗೊಂಡಿದ್ದಾಯಿತು, ಫ್ರೆಶ್ಶಾಗಿ ಮಲ್ಲಿಗೆ ಹೂವು ಸಿಕ್ತು. ಸೊ 3 ಮಳ ದೇವ್ರಿಗೆ ತಗೊಬಿಟ್ಟು, ನಾನೊಂದು ಮಾಡೋದಷ್ಟು ಒಂದು ಸ್ವಲ್ಪ ಕಮ್ಮಿನೇ ಆಯಿತು, ಅದನ್ನು ತಗೊಂಡೆ. ಬಟ್ ಘಮ ಘಮ ಅಂತ ಇದೆ ಮಲ್ಲಿಗೆ ಹೂವು ಸ್ಮೆಲ್ಲು. ಸೊ ಇವಾಗ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾಯಿದ್ದೀವಿ. ನಿಜ ಫಸ್ಟ್ ಟೈಮ್ ಬಂದಿರೋದು ಶ್ರೀಶೈಲಂಗೆ. ಸೊ ನೋಡೋಣ ಹೇಗಿರುತ್ತೆ ಎಂಟ್ರಿ, ಇಲ್ಲಿ ಯಾವ ಥರ ಫೆಸಿಲಿಟಿ ಇದೆ, ವೀಲ್ ಚೇರ್ ಬಂದರೆ ಅಂತ ಗೊತ್ತಾಗುತ್ತೆ ನಮಗೆ. ಮತ್ತು ಎಲ್ಲ ಎಕ್ಸ್ಪೀರಿಯೆನ್ಸು ಒಂದೊಂದು ಥರ ಡಿಫ್ರೆಂಟಾಗಿದೆ. ಏನಂತ? ಇದನ್ನು ತೆಗಿಬೋದು, ಹಾಫ್ ಬಾಡಿ ತೆಗಿಬೋದು, ವೀಲ್ ಚೇರ್ ಆಗುತ್ತೆ. ತೆಗಿಬೋದು. ಹಾಂ, ಓಪನ್ ಮಾಡಿ ಒಳಗೆ ಮಾಡ್ತೀವಿ. ఐడి నెంబర్ కొట్టమని చెప్పు. సైడ్ ಅಲ್ಲಿ ಬಿಡಿ ಗಾಡಿ. ಗಾಡಿ ಇದು ಎಲ್ಲಿ ಕೀ ಕೀ ಎಲ್ಲೋಯ್ತು ನೋಡ್ತಾ ಇದ್ದೀನಿ. ಕೀ ಎಲ್ಲೋಯ್ತು ಅಂತ ನೋಡ್ತಾ ಚಿಕ್ತು ಇಲ್ಲ
ದರ್ಶನ ಎಲ್ಲ ಮುಗೀತು ಇವಾಗ. ಸೊ ಹಂಗಾಗಿ ಗಾಡಿ ಹಾಕ್ಕೊಂಡು ಆಮೇಲೆ ಲಗೇಜ್ಗೆಲ್ಲ ಒಂದು ವ್ಯವಸ್ಥೆ ಇದೆ. ಆ್ಯಕ್ಚುಲಿ ಅಮೌಂಟ್ ಡೆಪಾಸಿಟ್ ಮಾಡಿಬಿಟ್ಟು ನಾವು ಲಗೇಜ್ನೆಲ್ಲ ಅಲ್ಲಿ ಇಡಬೇಕು. ಫೋನ್ಗಳು ಕೂಡ ಇಡಬೇಕು. ಫೋನ್ ಒಳಗಡೆ ಅಲೋ ಇಲ್ಲ. ಸೊ ಫೋನೆಲ್ಲ ಒಂದು ಲಾಕರಲ್ಲಿ ಇಟ್ಟಿದ್ದೋ. ಸೊ ಬ್ಯಾಗು, ಕ್ಯಾಮ್ರಾ ಬ್ಯಾಗು, ಬೇರೆ ಏನೆಲ್ಲ ಇದಿತ್ತಲ್ಲ ಬ್ಯಾಗ್ನೆಲ್ಲ ಒಂದು ಬಾಕ್ಸ್ ಲಾಕರಿಂದ ತೆಗೆದು ನೋಡಮ್ಮ ದೇವ್ರ ಪೂಜೆ ಮಾಡ್ತಾವೆ ನೋಡೋದು. ಇಲ್ಲೇನೋ ಅರಕೆ ದೀಪ ಏನಾದರೂ ಹಚ್ಚಿರ್ಬೋದು. ನನಗೂ ಗೊತ್ತಿಲ್ಲಮ್ಮ, ಫಸ್ಟ್ ಟೈಮ್ ಬಂದಿರೋದು. ಹರಕೆನಾ ಇದು? ಹರಕೆನಾ? ಕನ್ನಡನಾ? ತೆಲುಗುನಾ? ಬಾ, ನಮಗೆ ಭಾಷೆ ಬರಲ್ಲ. ಬಾ, ಏನು ಮಾಡ್ತಾವೆ? ನಮ್ಗೆ ಭಾಷೆ ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಯ್ತಾಯ್ತು? ಹಾಂ, ಹಂಗೆ ಅನ್ಬಾರ್ದು ದೇವಸ್ಥಾನದಲ್ಲಿ. ಸುಮ್ಮನೆ ಅಲ್ಲ, ನಿನಗೆ ತಲೆ ಇಲ್ಲ, ಸುಮ್ಮನೆ ಮಾತಾಡ್ತೀಯಾ? ಏನು ಮಾಡ್ತಾ? ತಲೆ ಪೆದ್ದು ನನ್ನ ಮಗಂದು. ಒಳ್ಳೆ ದರ್ಶನ ಆಯಿತು. ಯಾರೋ ಪುಣ್ಯಾತ್ಮರು ಒಬ್ಬರು ಸಿಕ್ಕಿದ್ರು. ಸೊ ಒಳ್ಳೆ ದರ್ಶನ ಆಯಿತು ನಮಗೆ. ನಿನ್ನ ಸ್ಟೈಲ್ ನೋಡು, ನಿನ್ನ ಸ್ಟೈಲು ಅಲ್ಲಿ ಬಿದ್ದೋಯ್ತೈತೆ ನಿನ್ನ ಶರ್ಟು. ಮಾರ್ನಿಂಗ್ ಬೈಲೇರಿ ಶಾರ್ಟ್ ವಿಡಿಯೋ ಮಾಡಮ್ಮ, ಸಾಕು. ಆ್ಯಕ್ಚುಲಿ ದೇವಸ್ಥಾನ ಒಳಗಡೆ ಹೋದ್ಮೇಲೆ ಒಂದಷ್ಟು ದೂರಕ್ಕೆ ವೀಲ್ ಚೇರ್ ಚೆನ್ನಾಗೇ ಹೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ವಯಸ್ಸಾದವ್ರನ್ನ ಮತ್ತು ವೀಲ್ ಚೇರಲ್ಲಿ ಇರೋರನ್ನ ಸಪ್ರೇಟ್ ದರ್ಶನಕ್ಕೆ ಕೊಡ್ತಾರೆ. ಬಟ್ ಅದೇನು ಅಂದರೆ ಗರ್ಭಗುಡಿಗೆ ಹೋಗ್ಬೇಕಾದ್ರೆ ಮಾತ್ರ ನಮಗೆ ವೀಲ್ ಚೇರಲ್ಲಿ ಇರೋವಂಥವ್ರಿಗೆ ಹೋಗೋದಕ್ಕೆ ಕಷ್ಟ. ಅಲ್ಪ ಸ್ವಲ್ಪ ನಡೆಯೋರ್ಗಾದರೆ ಹೋಗೋದಕ್ಕೆ ಈಸಿ ಆಗುತ್ತೆ. ವೀಲ್ ಚೇರ್ ಹೋಗಲ್ಲ, ಅಲ್ಲಿ ಫೆಸಿಲಿಟಿ ಇಲ್ಲ. ಸೊ ಹಂಗಾಗಿ ಇಬ್ಬರು ನನ್ನ ಸ್ವಲ್ಪ ಕ್ಯಾರಿ ಮಾಡಿ ಕರ್ಕೊಂಡೋಗಿದ್ದು. ಒಳಗಡೆ ಗರ್ಭಗುಡಿಗೆ ಹೋಗಿ ದೇವ್ರನ್ನ ತೋರಿಸಿದ್ದು. ಉದ್ಭವ ಲಿಂಗ ಹೇಳಬೇಕು ಅಂದರೆ ಆಲ್ಮೋಸ್ಟ್ ನಾವು ನೋಡಿರೋ ಕಡೆ ಎಲ್ಲ ಉದ್ಭವ ಲಿಂಗನೇ ಇರೋದು. ಮಲ್ಲಿಕಾರ್ಜುನ ಅಂತ ಬಂದರೆ ಅದು ಶಿವನಿಗೆ ಬರುತ್ತೆ. ಸೊ ಅದೆಲ್ಲ ಬಂದು ಲಿಂಗ ಪ್ರತಿಷ್ಠಾಪನೆ ಥರನೇ ಬರೋ ಅಂಥದ್ದು. ಸೊ ನೋಡಿದೆ, ನಿಜ ಜೀವನ ಪಾವನ ಆಯಿತು ಅನಿಸ್ತು. ಇಲ್ಲಿವರೆಗೂ ಬರ್ತೀನಿ ಅಂತ ಲೈಫಲ್ಲಿ ಅಂದ್ಕೊಂಡೇ ಇರಲಿಲ್ಲ ನಾನು. ಸೊ ಬಂದನಲ್ಲ, ಖುಷಿ ಆಗ್ತಿದೆ ನನಗೆ. ಬಟ್ ಈ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಬಟ್ ಅಲ್ಲಿ ವೀಲ್ ಚೇರ್ ಹೋಗಲ್ಲ ಅನ್ನೋದೊಂದು ಬಿಟ್ಟರೆ ಬೇರೆದೆಲ್ಲ ದರ್ಶನ ಚೆನ್ನಾಗೇ ಆಯಿತು. ಯಾಕಂದರೆ ಯಾರೋ ಗೊತ್ತಿಲ್ಲ ಪುಣ್ಯಾತ್ಮರು ಒಬ್ಬರು ಸಿಕ್ಕಿದ್ರು, ನಾಗರಾಜು ಅಂತ. ಸೊ ಗೈಡರ್ಗಿಂತ ಹೆಚ್ಚಾಗಿ ವಿಷಯಗಳನ್ನ ಒಂದಷ್ಟು ಶೇರ್ ಮಾಡಿದರು. ಅವ್ರ ನಂಬರ್ ಕೊಟ್ಟರು. ಮತ್ತು ಏನಾದರೂ ಈ ಕಡೆ ಬಂದರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಈ ಕಡೆ ಎಲ್ಲ ಪ್ಲೇಸಸ್ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು ಅಂತ. ರಾಯಚೂರಂತೆ ಅವರು. ಸೊ ಹಂಗಾಗಿ ಅವರು ಗೈಡ್ ಮಾಡ್ದಂಗೆ ಮಾತಾಡಿ ಇದು ಮಾಡಿ ಗರ್ಭಗುಡಿಗೆ ಹೋಗೋ ಟೈಮಲ್ಲಿ ನನಗೆ ಅವ್ರು ಸಿಕ್ಕಿದ್ದು. ಆ್ಯಕ್ಚುಲಿ ಅವರೇ ಲಿಫ್ಟ್ ಮಾಡಿ ಗರ್ಭಗುಡಿ ಗಂಟ ಕರ್ಕೊಂಡೋಗಿ ದೇವ್ರ ದರ್ಶನ ಮಾಡಿಸಿ ಕರ್ಕೊಂಡ್ಬಿಟ್ರು. ತುಂಬ ಖುಷಿ ಆಯಿತು ನನಗೆ. ಸೊ ನಿಜ ಹೇಳ್ಬೇಕು ಅಂದರೆ ಅದೇನೋ ಗೊತ್ತಿಲ್ಲ, ಪುಣ್ಯ ಇದೆಲ್ಲ. ಸೊ ಇಲ್ಲಿವರೆಗೂ ಬಂದಿದ್ದೀವಿ ಅಂದರೆ ಏನಿಲ್ಲ ಅಂದರೂ ಈಗ ಒಂದು 550 ಕಿಲೋಮೀಟ್ರ್ ಇದೆ ಬೆಂಗಳೂರಿಂದ ಶ್ರೀಶೈಲಂ ಅಂತ ಅನಿಸುತ್ತೆ. ಇಷ್ಟು ದೂರ ಬರೋದಕ್ಕೂ ಏನೋ ಗೊತ್ತಿಲ್ಲ, ಅಷ್ಟು ಪುಣ್ಯ ನಮಗೆ ಇವತ್ತು ಬಂದಿದೆ. ದುಡ್ಡು ಮಾಡಬೇಕು ಅಂತ ಯಾವತ್ತೂ ಹೊರಡಬೇಡ. ದುಡ್ಡು ಮಾಡೋಕೆ ಅಂತ ಹೊರಟ್ರೆ ಕೇವಲ ದುಡ್ಡು ಮಾಡ್ತೀಯ. ಹೆಸರು ಮಾಡಬೇಕು ಅಂತ ಹೊರಟ್ರೆ ಕೇವಲ ಹೆಸರು ಮಾಡ್ತೀಯ.